ಮೆನೋಪಾಸ್ ಹತ್ರ ಬಂದ್ಬಿಟ್ಟು ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ಅಯ್ಯೋ ಗರ್ಭಕೋಶನ ತೆಗ್ಬಿಡೋಣ ಅಂತ ಒಂದು ಫೀಲಿಂಗ್ ಬಂದ್ಬಿಟ್ಟಿತ್ತು ಅಂತಂದ್ರೆ ಗರ್ಭಕೋಶ ತೆಗೆಯೋ ಮುಂಚೆ ಒಂದು ಒಳ್ಳೆ ಆಪ್ಷನ್ ಟೆಕ್ನಾಲಜಿಯಲ್ಲಿ ಬಂದಿದೆ, ಅದು ಮಿರಿನಾ ಒಂದು ಕಾಪರ್ ಟೀ ತರ ಒಂದು ಡಿವೈಸ್ ಆಗಿರೋದ್ರಿಂದ ಇದು ಗರ್ಭಕೋಶ ಒಳಗಡೆ ಹಾಕಿ ಇದು ಒಂದು 5 ವರ್ಷ ಅಲ್ಲೇ ಬಿಟ್ಬಿಟ್ರೆ ಕಾಪರ್ ಟೀ ಇಂದ ಬರುವ ಹಾರ್ಮೋನ್ ಇದು ಪ್ರತಿ ದಿನ ಒಂದು 20 ಮೈಕ್ರೋಗ್ರಾಮ್ ಅಷ್ಟು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಆ ಎಂಡೋಮೆಟ್ರಿಯಂ ಅನ್ನ ಟಿಕ್ ಮಾಡಿಬಿಟ್ಟು ಎಂಡೋಮೆಟ್ರಿಯಂ ಇಂದ ಬ್ಲೀಡಿಂಗ್ ಆಗೋದು ತಡೆಗಟ್ಬಿಟ್ಟು ನಿಮ್ಗೆ ಮೆನೋಪಾಸ್ ಆದ ನಂತರ ಈ ಕಾಪರ್ ಟೀ ಅನ್ನ ತೆಗೆದು ಬಿಡಬಹುದು. ಸೊ ನಿಮ್ಗೆ ಯಾವುದೇ ತರದ ಗರ್ಭಕೋಶ ತೆಗಿಬೇಕು ಅಂತ ಒಂದು ಸಂದರ್ಭ ಬರೋದು. ಈ ಮಿರಿನಾ ಹಾಕುವ ಮುಂಚೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಥವಾ ಸ್ಯಾಂಪ್ಲಿಂಗ್ ಮಾಡಿಬಿಟ್ಟು ಆ ಎಂಡೋಮೆಟ್ರಿಯಂ ಅಲ್ಲಿ ಯಾವುದೇ ತರದ್ದು ಅಬ್ನಾರ್ಮಾಲಿಟಿ ಇಲ್ಲ, ಕ್ಯಾನ್ಸರ್ ಇಲ್ಲ ಅಂತ ಒಂದ್ಸತಿ ಕನ್ಕ್ಲೂಡ್ ಆಯ್ತು ಅಂತಂದ್ರೆ ಆಮೇಲೆ ಈ ಮಿರಿನಾ ಹಾಕೊಟ್ಬಿಟ್ರೆ ನಿಮ್ಗೆ 5 ವರ್ಷ ತನಕ ನಿಮ್ಗೆ ಯಾವುದೇ ತರದ್ದು ಪ್ರಾಬ್ಲಮ್ಸ್ ಇರಲ್ಲ. ಇದು BP ಇರುವವರಲ್ಲೂ ಹಾಗೂ ಶುಗರ್ ಇದ್ದವರಿಗೂ ಇದು ತುಂಬಾ ಸೂಕ್ತವಾದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಹಾಗೂ ನಿಮ್ಗೆ ಯಾವುದೇ ತರದ್ದು ಟ್ಯಾಬ್ಲೆಟ್ ತಗೋಬೇಕು ನೆನ್ಪಿಟ್ಕೋಬೇಕು ಅಂತ ಏನೂ ಒಂದು ಪ್ರಾಬ್ಲಮ್ ಇರಲ್ಲ. ನಿಮ್ಗೆ ಯಾವುದೇ ತರದ್ದು ಸೈಡ್ ಎಫೆಕ್ಟ್ಸ್ ಆಗೋದು ಏನೂ ಇರಲ್ಲ. ಈ ಮಿರಿನಾ ಇನ್ಸರ್ಷನ್ ಅನ್ನ ನಾವು ನಮ್ಮ ಕ್ಲಿನಿಕಲ್ಲೇ ಮಾಡ್ತೀವಿ. ಫಸ್ಟ್ ಕೇರ್ ಕ್ಲಿನಿಕಲ್ಲಿ ತುಂಬಾ ಜನರಿಗೆ ಹಾಕೊಟ್ಟಿದೀವಿ. ಸೊ ಇದರಲ್ಲಿ ಯಾವುದೇ ತರದ್ದು ಕಾಂಪ್ಲಿಕೇಶನ್ಸ್ ಇರಲ್ಲ. ಈ ಮಿರಿನಾ ಇನ್ಸರ್ಷನ್ ಒಂದು OPD ಪ್ರೊಸೀಜರ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ತರದ ಅಡ್ಮಿಷನ್ ಬೇಕಾಗಲ್ಲ. ಮೇನ್ ಆಗಿ ಪೀರಿಯಡ್ ಆಗಿ 2ನೇ ದಿವಸಕ್ಕೆ ಗರ್ಭಕೋಶದ ಬಾಯಿ ಸ್ಪಾಟ್ ನಾರ್ಮಲ್ ಆಗಿ ಓಪನ್ ಇರೋದ್ರಿಂದ ನಮ್ಗೆ ಇನ್ಸರ್ಷನ್ ಮಾಡೋಕ್ಕೂ ತುಂಬಾ ಸುಲಭ ಆಗಿರುತ್ತೆ. ಈ ವಿಡಿಯೋನು 40 ಇಯರ್ಸ್ ಮೇಲ್ಪಟ್ಟ ಎಲ್ಲ ಹೆಂಗಸರಿಗೂ ಹಾಗೂ ನಿಮ್ಮ ತಾಯಂದಿರಿಗೂ ಶೇರ್ ಮಾಡಿ.